Okay, dear students, in this class let me start with what is the chapter called chapter number 7. That is what is called in second PUC, that is called evolution. Evolution. Usually evolution ಅನ್ನುವಂಥದ್ದು ವಿಕಾಸ ಅಂತ ನಾವು ಹೇಳ್ತೀವಿ. ವಿಕಾಸ ಅನ್ನುವಂಥದ್ದು ನಾವು ನೋಡಿದಾಗ ಈಗ ಜೀವಿಗಳು ಮೊದಲೇಂಗಿದ್ದು ಸರಳವಾದಂಥ ಭೂಮಿ ಫಸ್ಟ್ ಯಾವಾಗ ಅರ್ಜನ ಆಯಿತು ಗಮ ಆಯಿತು ಆವಾಗ ಜೀವಿಗಳು ಯಾವ ರೀತಿ ಇದ್ದು ಅವು ಬರ್ತಾ ಏನಾದವು ಕಾಂಪ್ಲೆಕ್ಸ್ ಆರ್ಗನಿಸಮ್ಸ್ ಅದು ಹೆಂಗಾದವು ಅಂತ. ಅಷ್ಟೇ ಅಲ್ಲ, ಅವು ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಏನಾಗ್ತಾ ಬರ್ತಾ ಸಂಕೀರ್ಣತೆ ನಾವು ಕಾಣ್ತಾ ಹೋದಾಗ ಅಲ್ಲಿ ಕೆಲವು ಮಾರ್ಪಾಡುಗಳನ್ನ ನೋಡ್ತಾ ಹೋಗ್ತೀವಿ, ಚೇಂಜಸ್ಗಳು ಆಗಿದೆ. ಅಷ್ಟೇ ಅಲ್ಲ, ನಾವು ಎವಲ್ಯೂಷನ್ ನಾವು ಸ್ಟಡಿ ಮಾಡಬೇಕಂದ್ರೆ ಯು ಶುಡ್ ನೋ ದ ಫಸ್ಟ್ ಅಬೌಟ್ ದಿ ಯೂನಿವರ್ಸ್ ಅಂದ್ರೆ ಏನು ಗೊತ್ತಿರಬೇಕು ಕಾನ್ಸೆಪ್ಟು. ಹೌ ದಿಸ್ ಯೂನಿವರ್ಸ್ ವಾಸ್ ಫಸ್ಟ್ ಫಾರ್ಮ್ಡ್ ಲೈಕ್ ದಿಸ್ ಆ್ಯಂಡ್ ಫಸ್ಟ್ ಹೌ ದಿ ಲೈಫ್ ಕ್ರಿಯೇಟೆಡ್, ಭೂಮಿ ಮೇಲೆ ಜೀವಿಗಳು ಹೆಂಗೆ ಕ್ರಿಯೇಟ್ ಆದವು ಅನ್ನೋದು, ಆ್ಯಂಡ್ ಫಸ್ಟ್ ಅರಿಜಿನ್ ಆಫ್ ಅರ್ತ್ ಹೆಂಗೆ ಭೂಮಿ ಹೆಂಗೆ ಹುಡ್ತು ಅನ್ನೋದು. ಇವೆಲ್ಲ ನೋಡ್ತಾ ಹೋದಾಗ ನಮಗೆ ಫಸ್ಟ್ ಹೆಂಗಿರ್ಬೋದು ಜೀವಿಗಳು ಆ ಕಾಲದಲ್ಲಿ, ಆವಾಗಿನ ಎನ್ವೈರನ್ಮೆಂಟ್ ಹೆಂಗಿತ್ತು ಅದನ್ನು ನೋಡ್ಕೊಂಡು ಹೋದಾಗ ನಮಗೆ ಗೊತ್ತಾಗುತ್ತೆ ಹೌ ದಿ ಎವಲ್ಯೂಷನ್ ಇಸ್ ಟೇಕನ್ ಪ್ಲೇಸ್. ಫಾರ್ ದಟ್ ಯು ಶುಡ್ ನೋ ಅಬೌಟ್ ವಾಟ್ ಆರ್ ದಿ ಎವಿಡೆನ್ಸಸ್ ಆಲ್ಸೋ ಶುಡ್ ಬಿ ದೇರ್ ವೆನ್ ಯು ಅಪ್ರೂವ್ ದಟ್ ವೆನ್ ಯು ಹ್ಯಾವ್ ಟು come to the realization that these organisms have come from these. ಅನ್ನೋದಕ್ಕೆ ನಮಗೆ ಎವಲ್ಯೂಷನ್ಸ್ಗೆ so many evidence should be there. ಅವನ್ನೆಲ್ಲ ಎವಿಡೆನ್ಸ್ we are going to study. What is the evolution? Evolution is nothing but a descent with modification. ಬರೋದು ಹೆಂಗೆ ಬರ್ತವೆ ಜೀವಿಗಳು ಅಂದರೆ ಕೆಲವು ಬದಲಾವಣೆಗಳಿಂದ ಮಾರ್ಪಾಡುಗಳಿಂದ ಮಾಡಿಫೈ ಆಗಿ ಬರ್ತವೆ. ಎವಲ್ಯೂಷನ್ is what called descent with modifications ಆಗಿ ಬರ್ತವೆ. ಜೀವಿಗಳು ಯಾವುದೇ ಬರಬೇಕು ಡಿಸೈಡ್ ಆಗಿ ಬರ್ತವೆ. ಎಲ್ಲಿಂದ ಬರ್ತವೆ ಅಂದರೆ ಆಲ್ರೆಡಿ ಇರುವಂಥ ಜೀವಿಗಳಿಂದ ಬರ್ಬೋದು ಅನ್ನೋದು. ಹಾಗಾಗಿ ಅವು ಹೆಂಗೆ ಇರುವಂಥ ಜೀವಿಗಳಿಂದ ಬರ್ತವೆ ಅಂತ ನಿಮಗೆ ಗೊತ್ತಾಗುತ್ತೆ. ಅವು ಥಿಯರೀಸ್ ಆರ್ ಪ್ರಪೋಸ್ಡ್ ಲೈಕ್ ದಿಸ್ ಆ್ಯಂಡ್ ಇಯರ್ ಬಟ್ ಡಿಸೈಡ್ ವಿತ್ ಮಾಡಿಫಿಕೇಶನ್ ಆಗಿ ಬರ್ತವೆ, ಮಾರ್ಪಾಡುಗಳು ಒಂದು ಆಗಿ ಬರ್ತವೆ ಅನ್ನೋದು. ಇಯರ್ ದಿ ಪ್ರೆಸೆಂಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಲೈಫ್. ಈಗ ನೋಡುವಂಥ ಸಂಕೀರ್ಣ ಲೈಫ್, ಜೀವಿಗಳಲ್ಲಿ ಸಂಕೀರ್ಣ ಮಟ್ಟದ ವ್ಯವಸ್ಥೆಗಳೆಲ್ಲ ಇದಾವೆ. ಪ್ರೆಸೆಂಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಫ್ ಲೈಫ್ ಎಮರ್ಜ್ ಫ್ರಮ್ ದಿ ವಾಟ್ ಕಾಲ್ಡ್ ದೇಮ್ ಇಸ್ ಎ ಸಿಂಪಲ್ ಜೀವಿಗಳಿಂದ ಸಂಕೀರ್ಣವಾದ ಜೀವಿಗಳು ಸೃಷ್ಟಿಯಾಗಿದ್ದಾವೆ ಅನ್ನೋದು. ಆ್ಯಂಡ್ ದಟ್ ಈಸ್ ವಾಟ್ ಕಾಲ್ಡ್ ದೇಮ್ ಇಸ್ ಎ ವಿತ್ ಎ ಗ್ರ್ಯಾಜುಯಲ್ ಮಾಡಿಫಿಕೇಶನ್. ಗ್ರ್ಯಾಜುಯಲ್ ಆಗಿ ಏನಾಗುತ್ತೆ ಮಾರ್ಪಾಡಾಗ್ತದೆ ಓವರ್ ಎ ಮಿಲಿಯನ್ಸ್ ಆಫ್ ಇಯರ್ಸ್, ನಾಟ್ ಒನ್ ಡೇ ಆರ್ 2 days ಆಗಿರೋದಲ್ಲ ಈ ಬದಲಾವಣೆಗಳು. ಓವರ್ ಎ ಮಿಲಿಯನ್ಸ್ ಆಫ್ ಇಯರ್ಸ್ ಇಂದ ಈ ಗ್ರ್ಯಾಜುಯಲ್ ಮಾಡಿಫಿಕೇಶನ್ಸ್ ಆಗ್ತಾ what you call them as complex organisms are arise from the simple ones. This is what you call them as evolution ಅಂತ ನಾವು ಅಧ್ಯಯನ ಮಾಡುವಂಥದ್ದು. ಈಗ ಫಸ್ಟ್ ನೋಡಿ ಎವಲ್ಯೂಷನ್ ಆಗುತ್ತೆ, ವಿಕಾಸ ಆಗಿದೆ, ಸಂಕೀರ್ಣ ಜೀವಿಗಳು ಸಿಂಪಲ್ ಇಂದ ಅಂತ ನೋಡ್ಬೇಕು ಮುಂಚೆ ಯು ಶುಡ್ ನೋ ದಿ ಹೌ ದಿ ಯೂನಿವರ್ಸ್ ಇಸ್ ದೇರ್, ಹೌ ದಿಸ್ ಯೂನಿವರ್ಸ್ ಇಸ್ ಕಮ್ ಇಂಟು ಎಕ್ಸಿಸ್ಟೆನ್ಸ್ ಅನ್ನೋದು. ಹಿಯರ್ ಇಟ್ ಕಾಲ್ಡ್ ಆರಿಜಿನ್ ಆಫ್ ಯೂನಿವರ್ಸ್. ಆರಿಜಿನ್ ಆಫ್ ಯೂನಿವರ್ಸ್ ಹೆಂಗಿತ್ತು? Universe is a very large concept. Because they say universe is a very old and it's not a present one, not like we can. It's a very old and it's about what you call them is a 20 billions. 1 million equal to 100 crore. What do you call them? 1 billion. What do you call them is 20 billion years. What you call them is a years old. Right? It's nearly about what you call them is a very old, almost about a 20 billion years old ಅಂತ ಹೇಳ್ತಾರೆ. This is called universe. ಹಾಗಾದ್ರೆ universe is a what you call universe. Universe consists of huge galaxies. Huge galaxy. ನಮಗೆ ಗ್ಯಾಲಕ್ಸಿ ಅಂತಂದ್ರೆ ನಮಗೆ ಗೊತ್ತಿದೆ. ನಮಗೆ ಗೊತ್ತಿರೋ ಗ್ಯಾಲಕ್ಸಿ ಅಂದ್ರೆ what you call Milky Way galaxy, in which that called the wheel shaped and in which there is so many solar system is our is one of solar system is also present in that Milky Way galaxy ಒಳಗಡೆ ಇದೆ. ಹಂಗೆ so many galaxies are there. It's a very vast concept. You can imagine like what you call them is a our galaxy is what you call a Milky Way. ಅದರಲ್ಲಿ ನಮ್ದು ಒಂದು ಸೋಲಾರ್ ಸಿಸ್ಟಮ್ ಸುತ್ತ ಈ ಪ್ಲಾನೆಟ್ಸ್ 9 ಪ್ಲಾನೆಟ್ಸ್ಗಳು ಏನು ಸುತ್ತಾ ಇದಾವೆ ಅಂತ ಗೊತ್ತಾಗುತ್ತೆ. ಅಂತ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ ಸೋ ಮೆನಿ ಸೋಲಾರ್ ಸಿಸ್ಟಮ್ಸ್ ಇದಾವೆ ಅಂತ. ಹಂಗೆ ಅಂತ ಗ್ಯಾಲಕ್ಸಿಗಳೇ ಭಾಳ ಇದಾವೆ. ಎಷ್ಟು ಸೋಲಾರ್ ಸಿಸ್ಟಮ್ಸ್ ಇರ್ಬೋದು ಏನೊಂದು ಸಿಸ್ಟಮ್ ಅಲ್ಲಿ ಕಳೆದಿದೆ. ಇವು ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್ ಕಂಪ್ರೈಸ್ ದಿ ಯೂನಿವರ್ಸ್. ಫಾರ್ ಎಕ್ಸಾಂಪಲ್ ಇಸ್ ಯೂನಿವರ್ಸ್ galaxy and this is what called another one galaxy like this.
ಈ ಗೆಲಾಕ್ಸಿಯಲ್ಲಿ ಒಂದೊಂದು ಸೋಲಾರ್ ಸಿಸ್ಟಮ್ಸ್ ಇದೆ, ಸೂರ್ಯನ ಸುತ್ತ ಅನೇಕ ಗ್ರಹಗಳಿವೆ. ಇಲ್ಲೊಂದು ಗೆಲಾಕ್ಸಿ, ಇಲ್ಲಿ ಸೋಲಾರ್ ಸಿಸ್ಟಮ್ ಮತ್ತೊಂದು ಇಲ್ಲಿ ಸೋಲಾರ್ ಸಿಸ್ಟಮ್ ಇದೆ. ಹೀಗೆ ಹ್ಯೂಜ್ ಗೆಲಾಕ್ಸೀಸ್ are there. You cannot imagine like that. Huge galaxies are there. But called them is that form our universe. Very very large concept. Here a galaxy is consisting of what called stars, the clouds of gas and dust. When galaxy and there is one galaxy consisting of stars and planets like that. Stars, gas and dust light. That is what you call one galaxy. And you can see, according to the what you call them is a Big Bang theory. How this universe was created like this. You call it unimaginable large explosion has been taken place at one point. ದೊಡ್ಡ ಒಂದು ಇವೆಲ್ಲ ಗ್ಯಾಲಕ್ಸಿ ಸರ್ಸ್ ಇವೆಲ್ಲ ಇದ್ವಲ್ಲ, ಈ ಒಂದು ದೊಡ್ಡ ಒಂದು ಎಕ್ಸ್ಪ್ಲೋಸ್ ಒಂದು ಪಾಯಿಂಟ್ ಅಲ್ಲಿ ದೊಡ್ಡ ಸ್ಫೋಟ ಆಯ್ತು ಅಂತ. ಈ ಗ್ಯಾಲಕ್ಸಿ ಕ್ರಿಯೇಟ್ ಆಗ್ತದೆ ಮುಂಚೆ ಈ ಗ್ಯಾಸ್ಗಳು ಇವೆಲ್ಲ ಏನು ಒಂದು ಪಾಯಿಂಟ್ ಅಲ್ಲಿ ಎಲ್ಲ ಸ್ಫೋಟ ಆಗಿ ಚೆದರಿ ಈ ತರ ಗ್ಯಾಲಕ್ಸೀಸ್ ಎಲ್ಲ ಕ್ರಿಯೇಟ್ ಆಗಿದೆ. ಅದಕ್ಕೆ ಅದು ಬಿಗ್ ಬ್ಯಾಂಗ್ ಅನ್ಇಮ್ಯಾಜಿನಬಲ್, ನಾವು ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಅಷ್ಟು ದೊಡ್ಡವಾದಂಥ ಒಂದು ಸಿಂಗಲ್ ಲಾರ್ಜ್ ಎಕ್ಸ್ಪ್ಲೋಷನ್ ಕ್ರಿಯೇಟೆಡ್ ವಾಟ್ ಕಾಲ್ ದಿಸ್. ಈ ಥರ ಒಂದು ಯೂನಿವರ್ಸ್ ಈ ಥರ ಕ್ರಿಯೇಟ್ ಆಗಿದೆಯಲ್ಲ, ಅದು ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಇಂದ ಆಗಿದೆ. ಅಲ್ಲಿ ಸ್ಟಾರ್ಸ್ ಇದಾವೆ, ಪ್ಲಾನೆಟ್ಸ್ ಇದಾವೆ ಅಂತ ಹೇಳಿದ್ರೆ ಇದೆಲ್ಲ ಕ್ರಿಯೇಟ್ ಆಗ್ತಾ ಮುಂಚೆ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗಿದೆ. ಅಲ್ಲಿ ಅಕಾರ್ಡಿಂಗ್ ಟು ಬಿಗ್ ಬ್ಯಾಂಗ್ ಏನು ಹೇಳ್ತಾ ಅಂದರೆ ಸೈಂಟಿಫಿಕ್ ಥಿಯರಿ, ಇದು ಒನ್ ಆಫ್ ದಿ ಇಟ್ ಕ್ಯಾನ್ ಬಿ ಪ್ರೂವ್ಡ್ ದಟ್ ಅಂಡ್ ದಿಸ್ ಇಸ್ ವಾಟ್ ಕಾಲ್ ದಿ ಡಿಸ್ಕ್ರೈಬಿಂಗ್ ದಿ ಆರಿಜಿನ್ ಆಫ್ ಸ್ಪೇಸ್. ನಾವು ಸುತ್ತಿರುವಂಥ ಸ್ಪೇಸ್ ಏನು ಆರಿಜಿನ್ ಆಫ್ ಸ್ಪೇಸ್ ಆಗಿರೋದು, ಟೈಮ್ ಆಗಿರೋದು, ಎನರ್ಜಿ ಆಗಿರ್ಬೋದು. ಅಂಡ್ ಆಲ್ ದೀಸ್ ವಾಟ್ ಕಾಲ್ ದೇಮ್ ಇಸ್ ಕ್ರಿಯೇಟೆಡ್ ಆರಿಜಿನ್ ಆಫ್ ದಿ ಸ್ಪೇಸ್ ಆಗಿ ಎಲ್ಲವೂ ಏನಾದರೂ ಸ್ಟಾರ್ಟ್ ಆದವು ಅನ್ನೋದು ಅಪ್ರಾಕ್ಸಿಮೇಟ್ಲಿ ವಾಟ್ ಕಾಲ್ ದೇಮ್ ಇಸ್ 13.7 ಬಿಲಿಯನ್ ಇಯರ್ಸ್ ಎಗೋ. 13.7 ಬಿಲಿಯನ್ ಇಯರ್ಸ್ ಎಗೋದಲ್ಲಿ ಇಂಥ ಆರಿಜಿನ್ ಆಫ್ ಸ್ಪೇಸು ಇವೆಲ್ಲ ಯೂನಿವರ್ಸು ಟೈಮ್ ಹೊಡ್ಕೊಳ್ಳಿ, ಆರಿಜಿನ್ ಆಫ್ ಸ್ಪೇಸ್ ಟೈಮ್ ಅಂಡ್ ಎನರ್ಜಿ ಆಲ್ ದಿಸ್ ವಾಟ್ ಕಾಲ್ ದೇಮ್ ಇಸ್ ಎ ಮ್ಯಾಟರ್ ಆಗಿರ್ಬೋದು. ವಸ್ತುಗಳು ನಮ್ಮೆಲ್ಲ ವಾಟ್ ಕಾಲ್ ಮ್ಯಾಟರ್, ಎನರ್ಜಿ ಇದೆ, ಎಲ್ಲ ವಸ್ತು ಎನರ್ಜಿ ಇದೆ, ವಾಟ್ ಕಾಲ್ ದೇಮ್ ಇಸ್ ಮ್ಯಾಟರ್ ಇದೆ, ಸ್ಪೇಸ್ ಇದೆ ನಮಗೆ. ಇದೆಲ್ಲ ವಾಟ್ ಕಾಲ್ ದೇಮ್ ಇಸ್ ದಟ್ ಗಾಟ್ ಕ್ರಿಯೇಟೆಡ್ ಅಬೌಟ್ 13 ಮಿಲಿಯನ್ ಇಯರ್ಸ್ ಎಗೋ. ಒಂದು ಬಿಗ್ ಎಕ್ಸ್ಪ್ಲೋಷನ್ ಆಗಿ ಕ್ರಿಯೇಟ್ ಆಗಿದೆ ಅನ್ನೋದು. ಅಂಡ್ ಎಗೋ ಫ್ರಮ್ ಎ ವೈಲೆಂಟ್ ಎಕ್ಸ್ಪ್ಲೋಷನ್, ದೊಡ್ಡ ಒಂದು ಎಕ್ಸ್ಪ್ಲೋಷನ್ ಅಟ್ ಎ ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಅಲ್ಲಿ ಎಲ್ಲ ಎಕ್ಸ್ಪ್ಲೋಡ್ ಆಗಿ ದೊಡ್ಡದಾಗೆ ಇಂಥ ಅನೇಕ ಗ್ಯಾಸ್ಗಳು ಕ್ರಿಯೇಟ್ ಆಗಿದೆ. ಒಂದು ಸ್ಪೇಸ್ ಕ್ರಿಯೇಟ್ ಆಯಿತು, ಜಾಗ, ಆಮೇಲೆ ಎನರ್ಜಿ ಇರುವಂಥ ಮಾಲಿಕ್ಯೂಲ್ಸ್ ಇದಾವೆ, ಮ್ಯಾಟರ್ ಇದೆ, ಟೈಮ್ ಇದೆ, ಇಲ್ಲೆಲ್ಲ ನೋಡ್ತೇವೆ. ಇಟ್ಸ್ ಆಲ್ ದಿಸ್ ಗೋಯಿಂಗ್ ಟು ಕ್ರಿಯೇಟೆಡ್ ಅಂಡ್ ದಿಸ್ ಅಟ್ ಎಕ್ಸ್ಟ್ರೀಮ್ಲಿ ಹೈ ಟೆಂಪರೇಚರ್ ಅಂಡ್ ಡೆನ್ಸಿಟಿಯಲ್ಲಿ ಒಂದು ದೊಡ್ಡ ಎಕ್ಸ್ಪ್ಲೋಷನ್ ಆಗಿ ಕ್ರಿಯೇಟ್ ಆಗಿದೆ ಅಂತಾನೆ. ಆಸ್ ದಿ ಯೂನಿವರ್ಸ್ ಏನಾಯಿತು ಇದರ ಎಕ್ಸ್ಪ್ಯಾಂಡ್ ಆದ ಒಂದು ಭಾಳ ಹೀಟ್ ಜನರೇಟ್ ಆಗಿರುತ್ತೆ. ಆಸ್ ದಿ ವಡಿಕಲ್ ಯೂನಿವರ್ಸ್ ಈ ಥರ ವಿಸ್ತಾರವಾಗಿ ಅನೇಕ ಗ್ಯಾಲಕ್ಸಿಗಳನ್ನು ತುಂಬಿಕೊಂಡಾದಾಗ ಹಿಂದೆ ಆಸ್ ದಿ ಯೂನಿವರ್ಸ್ ಎಕ್ಸ್ಪ್ಯಾಂಡೆಡ್ ಫಸ್ಟ್ ಎಲ್ಲ ಗ್ಲಾಸ್ ಎಲ್ಲ ಕ್ಲೌಡ್ಸ್ ಎಲ್ಲ ಎಷ್ಟೊಂದು ಗ್ಯಾಲಕ್ಸಿಲಿ ಇರೋದೆಲ್ಲ ಒಂದೇ ಸಲ ಏನಾಯಿತು ಒಂದು ಪಾಯಿಂಟಲ್ಲಿ ಎಕ್ಸ್ಪ್ಲೋಡ್ ಆಗಿ ಚಿತ್ರಕೊಂಡಾಗ ಏನಾಗುತ್ತೆ ವಡಿಕಲ್ ದೇಮ್ ಇಸ್ ಎ ಯೂನಿವರ್ಸ್ ಎಷ್ಟು ಕೂಲ್ಡ್ ಆಗ್ತಾ ಬಂದು ಎಕ್ಸ್ಪ್ಯಾಂಡ್ ಆದಾಗ ಅನ್ನೋದು ದಟ್ ಕೂಲ್ಡ್ ಆಗ್ತಾ ಆಗಿ ಏನೋ ಕಂಡೆನ್ಸ್ ಆಯಿತು ಅಂಡ್ ದ ಇನ್ಫ್ಲುಯೆನ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ದೇ ಗೆಟ್ ಕೂಲ್ಡ್ and condensed and that forms what we call the stars ಆದವು. and stars and what we call them is the planets. ಇವೆಲ್ಲ ಈಗ ಗ್ಯಾಸ್ ಎಲ್ಲ ಎಕ್ಸ್ಪ್ಲೋಡ್ ಆದ ಮೇಲೆ ಆ ಎಕ್ಸ್ಪ್ಲೋಡ್ ಆದಂಥ ಗ್ಯಾಸ್ಗಳು ದೇ ಕಮ್ಸ್ ನಿಯರರ್. ಹೆಂಗೆ ಹತ್ರಕ್ಕೆ ಬಂದು ಅಂದರೆ ಡ್ಯೂ ಟು ದಿ ಒನ್ ಆಫ್ ದಿ ಫೋರ್ಸ್ ಕಾಲ್ಡ್ ಗ್ರಾವಿಟೇಷನಲ್ ಫೋರ್ಸ್ ದೇ ಕಮ್ ನಿಯರ್ ಅಂಡ್ ಕಂಡೆನ್ಸ್ ಹತ್ತ ಕಂಡೆನ್ಸ್ ಆಗಿ ದೇ ಫಾರ್ಮ್ಸ್ ಇಂಟು ಡಿಫ್ರೆಂಟ್ ಸ್ಟಾರ್ಸ್ and what they forms into different planets and all this going to get formed. ಅಂದ್ರೆ ರಿವಾಲ್ವ್ ಆಗ್ತಿರುವಂಥ ಇವೆಲ್ಲವೂ ಒಂದತ್ರ ಸೇರ್ಕೊಂಡು ತಿರ್ಕೊಂಡು ಫಾರ್ಮ್ ಇದೆ. ಫಾರ್ ಎಕ್ಸಾಂಪಲ್ ಎನಿಥಿಂಗ್ ಇಫ್ ಯು ರೋಲ್ ಲೈಕ್ ದಿಸ್ ಅದು ಬಿಕೇಮ್ ರೌಂಡ್ ಆಗ್ತಾ ಹೋಗುತ್ತೆ. ಹಂಗೆ ಆ ಒಂದು ಎಲ್ಲ ಸುತ್ತಾ ಇದ್ವಲ್ಲ ಈಗ ಗ್ಯಾಸ್ ಎಲ್ಲ ಎಕ್ಸ್ಪ್ಲೋಡ್ ಆಗಿ ಸುತ್ತಾವು ಅವೇನಾದವು ಗ್ರಾವಿಟೇಷನಲ್ ಫೋರ್ಸ್ ಇಂದ ಸುತ್ಕೊಂಡು ಎಲ್ಲ ಒಂದತ್ರ ಸುತ್ಕೊಂಡು ದೇ ಬಿಕೇಮ್ ಎ ಒನ್ ಸ್ಟಾರ್ ಲೈಕ್ ದಟ್, ಒಂದು ಪ್ಲಾನೆಟ್ ಲೈಕ್ ದಟ್, ಆಲ್ ದೀಸ್ ಲೈಕ್ ಇಟ್ ಕ್ರಿಯೇಟೆಡ್. ಅರ್ತ್ ವಾಸ್ ಒನ್ ಆಫ್ ದಮ್ ಅಮಂಗ್ ದೆಮ್. ಇಂಥ ಅನೇಕ ಪ್ಲಾನೆಟ್ಸು ಸ್ಟಾರ್ಸು ಎಲ್ಲ ಒಟ್ಟು ಸನ್ ಇಸ್ ಆಲ್ಸೋ ಸ್ಟಾರ್ ಅಂಡ್ ಇಂಥ ಅನೇಕ ಸ್ಟಾರ್ಸ್ಗಳು ಅಂತ ಒಂದು ಸನ್ ನಾವು ನೋಡ್ತೀವಿ, ಅನೇಕ ಸ್ಟಾರ್ಸ್ ಮೇ ಬಿ ದೇರ್ ಇನ್ ಅನ್ನೋದು ಗ್ಯಾಲಕ್ಸಿ. ಇಂಥ ಒಂದು ಸ್ಟಾರ್ಸ್ ಆಗಿದ್ದು ಪ್ಲಾನೆಟ್ಸ್ಗಳು ಕ್ರಿಯೇಟ್ ಆದವು. ಅರ್ತ್ ಇಸ್ ಅಮಾಂಗ್ ದಿ ಕಾಲ್ ದೆಮ್ ಇಸ್ 8 ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್. ನಾವು 8 ಅಥವಾ 9 ಅಂದರೆ 8 ಪ್ಲಾನೆಟ್ಸ್ ರಿವಾಲ್ವ್ ಅರೌಂಡ್ ಸನ್ ಸುತ್ತಿರುವಾಗ ಸುತ್ತುವಂಥ ಪ್ಲಾನೆಟ್ಸ್ ಅಲ್ಲಿ ಒನ್ ಆಫ್ ದೆಮ್ ಇಸ್ ದಿ ಅರ್ತ್ ಇಸ್ where we are living and it's having an ideal condition for living.
how the life on the earth began. Let me take it later. You see here, this is how our earth was created. Our galaxy is what called them is a Milky Way galaxy ಅಂತ ಕರೀತೀವಿ. ಬ್ರೈಟ್ ವೀಲಿಂಗ್ ಡಿಸ್ಕ್ ಅಂತ ಅದು ನೋಡ್ಲಿಕ್ಕೆ ಏನಿರುತ್ತೆ, ಬ್ರೈಟ್ ತರ ವೀಲ್ಸ್ ಇರುವಂತಹ ಡಿಸ್ಕ್ ಅನ್ನ ಬ್ರೈಟ್ ವೀಲಿಂಗ್ ಡಿಸ್ಕ್ ಅನ್ನೋದು. ಅಂಡ್ ಇಟ್ಸ್ ಕಾಲ್ಡ್ them as it's about containing about 100 billions of stars. 100 billions of stars that's called Milky Way ಅಂತ. ಇದರಲ್ಲಿ 100 billions of stars ಇದಾವೆ. ಇಲ್ಲಿ so many stars like solar systems are all there. Solar systems are there in Milky Way galaxy. Yeah, let me know about origin of the life. ಈ ತರ ಒಂದು ಯೂನಿವರ್ಸ್ ಹೆಂಗ್ ಕ್ರಿಯೇಟ್ ಆಯ್ತು, ಗ್ಯಾಲಕ್ಸಿ ಹೆಂಗ್ ಸೃಷ್ಟಿ ಆದವು, ಅಲ್ಲಿ ಸ್ಟಾರ್ಸ್ planets ಹೆಂಗೆ ಗ್ರಾವಿಟೇಷನ್ ಅಂಡರ್ ಗ್ರಾವಿಟಿ ದೇ ಕಂಡೆನ್ಸ್ ಆಗಿ ಕೂಲ್ ಆಗಿ ದೇ ಪ್ಲಾನೆಟ್ಸ್ ಸ್ಟಾರ್ಸ್ ಆರ್ ದೇರ್ ಫಾರ್ಮ್ಡ್ ಲೈಕ್ ದಿಸ್ ಅಂತ ಒಂದು ಇದರಲ್ಲಿ ಹೌ ದಿ ಅರ್ತ್ ವಾಸ್ ಆರಿಜಿನೇಟೆಡ್. ದಟ್ ಲೆಟ್ ಮಿ ನೋ ಅಬೌಟ್ ಒನ್ ಆಫ್ ದಿ ಪ್ಲಾನೆಟ್ ಲೈಕ್ ಅರ್ತ್, ಹೌ ಇಟ್ಸ್ ಫಸ್ಟ್ ಆರಿಜಿನೇಟೆಡ್ ಅಂಡ್ ಹೌ ದಿ ಲೈಫ್ ಬಿಗ್ಯಾನ್ ಆನ್ ದಿಸ್ ಅರ್ತ್. ಅರ್ತ್ ಮೇಲೆ ಈ ಒಂದು ಲೈಫ್ ಹೆಂಗ್ ಹುಟ್ಟು ಅನ್ನೋದನ್ನ ಸ್ಟಡಿ ಮಾಡ್ಕೊಂಡು ರಿಗಾರ್ಡಿಂಗ್ ದಿ ಆರಿಜಿನ್ ಆಫ್ ಯೂನಿವರ್ಸ್ ಅಂಡ್ these concepts should be known in order to know the first how the condition was there and how that without what you call them is any living organisms first they are present in this universe of the earth, how the first life came into existence. So that has to be know. To know that first we should know the what you call them is origin of the earth. That called them is next thing called origin. ಏನು origin ಆಗುತ್ತೆ? Origin of earth. Yeah, this is our planet is called earth. Earth ಏನಿದೆಲ್ಲ ಇಟ್ಸ್ ಸಿನ್ಸ್ ದಿ ಎವರ್ ಸಿನ್ಸ್ ದಿ ಮ್ಯಾನ್ ಅಪಿಯರ್ಡ್ ಆನ್ ದಿ ಅರ್ತ್ ಮೇಲೆ ಯಾವ ಮನುಷ್ಯ ಬಂದ, he was a very eager to know how the life was originated. ಫಸ್ಟ್ ಈಗಲೂ ನಮಗೆ ಏನು ಫಸ್ಟ್ ಹೆಂಗೆ ಜೀವಿ ಸೃಷ್ಟಿ ಆಗಿರ್ಬೋದು, how the what called them is a life originated on the earth. ಅಂದ್ರೆ ಇದಕ್ಕೆ in this regard so many philosophers and scientists they put forward their own hypothesis, what call them as theories. They put forward and their views in the form of theories, what call them as a hypothesis. And though these theories are put forward with a recent what you call them as a investigation or recent research and analysis in the night, many of these theories what you call them as a abandon without proper explanation. ಸರಿಯಾದಂತ explanation ಇಲ್ಲ ಅಂತ ಹೇಳಿ with research analysis and all this so many theories were what called abandon ಮಾಡಿದ್ರು. Still some of them are we are kept with some of the what you call them as a views and scientific evidence. We uphold some of the views. We are also upholding some of the views na uphold ಮಾಡಿದ್ವಿ with the scientific what you call evidence ಇರೋಂಥವನ್ನ we can ಏನು ಮಾಡಿದ್ವಿ ಅಪೋಲ್ಡ್ ಇಟ್ಕೊಂಡಿದ್ದೀವಿ ಈಗಲೂ ಅವನ್ನ ಯಾವನ ಕೆಲವು ವಿತ್ ಸೈಂಟಿಫಿಕ್ ಎವಿಡೆನ್ಸ್ ಯಾವಿದಾವೆ ಅಂತವ್. Here and life appeared about 500 million years back. For life ಯಾವಾಗ ಆಗಿ ಸ್ಟಾರ್ಟ್ ಆಗಿದೆ ಅಂದರೆ 500 million years back after the formation of earth. 500 million years ಅಂದರೆ ನಿಯರ್ಲಿ about 500 million years after the formation of earth ಆದ ನಂತರ ಅಂದರೆ ಆಲ್ಮೋಸ್ಟ್ 4 billion years. Because there is a 4 billion years. 500 million ನಾವು ಕನ್ವರ್ಟ್ ಮಾಡಿದಾಗ ಅದು ಕೆಮಿಕಲ್ there is a 4 billion years ಬ್ಯಾಕ್ ಅಲ್ಲಿ ಈ ಲೈಫ್ ವಾಸ್ ಆರಿಜಿನೇಟ್ ಆಗಿದೆ ಭೂಮಿ ಮೇಲೆ ಅಂತ ಹೇಳಿದ್ರು. ವಾಟ್ ಇಸ್ ಲೈಫ್ ಯಾವಾಗ ಹುಟ್ಟಿತು ಅಂತಂದ್ರೆ ಏನನ್ಬೇಕಾದ್ರೆ 4 million years. We call them as 4 billion years. 500 million approximate what call them as years. 500 we call them as 500 million years. You can convert into what call them as 5 million 5 billion ಅಂತ ಕಲ್ತಿನ ಕಡಿಮೆ ಅಂತ ಹೇಳ್ತಾರೆ. ಅವ್ರಿಗೆ 4 billion years ಅಲ್ಲೇ ಆಗಿದೆ. ಇದನ್ನ ಈ ತರ ಚೇಂಜ್ ಮಾಡಬಹುದು. 4 billion years approximated. 5 million ಆಗಬೇಕು ನಾವು 4 billion years ಬ್ಯಾಕ್ ಅಲ್ಲಿ ಭೂಮಿ ಮೇಲೆ ಹೊಡಿಕೊಳ್ಳದೇನೆ ಲೈಫ್ ಆರಿಜಿನೇಟ್ ಆಗಿದೆ. ಹಂಗಾಗಿ ಸೋ ಮೆನಿ ಥಿಯರೀಸ್ ಆರ್ ಪ್ರಪೋಸ್. ಲೆಟ್ ಮಿ ನೋ ಒನ್ ಸಮ್ ಆಫ್ ದಿ ಥಿಯರೀಸ್ ಆಫ್ ದೀಸ್. ಹೌ ದಿ ಲೈಫ್ ಆರಿಜಿನೇಟೆಡ್ ಆನ್ ದಿ ಅರ್ತ್ ಮೇಲೆ ಲೈಫ್ ಹೆಂಗೆ ಹುಟ್ಟಿದೆ ಅನ್ನೋಕ್ಕೆ ಅನೇಕ ಥಿಯರಿಗಳಿದೆ. ಆದರೆ ಒನ್ ಆಫ್ ದಿ ಥಿಯರಿ ಲೆಟ್ ಮಿ ಸ್ಟಡಿ ವಿತ್ ಓಲ್ಡೆಸ್ಟ್ ಥಿಯರಿ ದಟ್ ಕಾಲ್ಡ್ ದೆಮ್ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್.
theory of special creation. Theory of special creation. The theory of special creation theory ಅಂದ್ರೆ this one theory. According to this theory, life ಹೆಂಗೆ ಹುಟ್ಟಿದೆ ಭೂಮಿ ಮೇಲೆ? Life called them is a oldest of all theories is called this theory of special creation. Here, according to this, all living beings on the earth are created by the supernatural power that is called them as a God. According to this theory, all the life in the earth ಮೇಲೆ ಅದೆಲ್ಲ created by the supernatural power. That is what God create ಮಾಡಿದಾನೆ ಎಲ್ಲ ಜೀವಿಗಳನ್ನ ಭೂಮಿ ಮೇಲೆ ಅಂತ ಹೇಳ್ತಾನೆ. But this was what called them is no one know whether we cannot, it's not an observable phenomenon. God ಇದಾನೆ ಅಂತ ನಾವು cannot observe that. We cannot say God can come and say something. We not see the God. We only the what call them is worshipping the God in the form of what call them is idols. But here what call them is it's not an observable phenomena, so it is not accepted and also it is not a rejected ಮಾಡಲಿಲ್ಲ. And ಏನಾಯ್ತು ಅಂದ್ರೆ this was neither proved or not disproved, but it is also we do not know, but it's still keeping this as a oldest theory ಅಂತ ಇಟ್ಕೊಂಡಿದ್ವಿ. Next theory was coming to existence, that is called them is all life ಏನಂದ್ರೆ created by God. This theory. And next we call it theory of what we call them is abiogenesis. Theory of abiogenesis. Abiogenesis ಅಂದ್ರೆ ಬಯೋ ಮೀನ್ಸ್ ಲೈಫ್. ನಿರ್ಜೀವ ವಸ್ತುಗಳಿಂದ ಜೀವಿಗಳು ಹುಟ್ಟಿದವು ಅನ್ನೋದನ್ನ ಥಿಯರಿ ಆಫ್ abiogenesis ಹೇಳುತ್ತೆ. ಇಲ್ಲಿ ದಿಸ್ ವಾಸ್ ಥಿಯರಿ ವಾಸ್ ಪ್ರಪೋಸ್ ಬೈ ವಾಟ್ ಯು ಕಾಲ್ ದೆಮ್ ಇಸ್ scientist what called them is Greek philosopher and as well as the Aristotle also supported this theory, and so theory proposed by what you call them is Van Helmont. The theory was proposed by this one, there is a Van Helmont ಅನ್ನುವಂತನು this was the what you call them is theory was ಪ್ರಪೋಸ್ ಮಾಡಿದ್ದಾರೆ ಯಾರು? abiogenesis. Here, according to this theory, ಏನು ಹೇಳಿದ್ರೆ life originated from the non-living material, what you call spontaneously, and what you call them is continuously. ಅಂದರೆ ನಿರ್ಜೀವ ವಸ್ತುಗಳಿಂದ ಜೀವಿಗಳ ಉಗಮ ಆಗುತ್ತೆ, ಸ್ಪಾಂಟೇನಿಯಸ್ ಆಗಿ ಕಂಟಿನ್ಯೂಯಸ್ ಆಗಿ ಬರುತ್ತೆ ನಿರ್ಜೀವ ವಸ್ತುಗಳಿಂದ. ಅಂದರೆ ಈ ನಿರ್ಜೀವ ವಸ್ತುಗಳು ಅಂತ ನಾವೇನು ಕಳೆದ ನಾನ್ ಲಿವಿಂಗ್ ಮೆಟೀರಿಯಲ್ಸ್, ದೋಸ್ ನಾನ್ ಲಿವಿಂಗ್ ಮೆಟೀರಿಯಲ್ಸ್ what you call them is ಲೈಕ್ ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, what you call them is ಫೈರ್ ಅಂಡ್ ಅರ್ತ್. ಇವೆಲ್ಲ ನಾನ್ ಲಿವಿಂಗ್ ಮೆಟೀರಿಯಲ್ ಇಂದ ಜೀವಿಗಳು ಬರುತ್ತೆ ಅಂತ. ಏರ್ ಇಂದ ಬರುತ್ತೆ, ಅರ್ತ್ ಇಂದ ಬರುತ್ತೆ, what you call these ನಾನ್ ಲಿವಿಂಗ್ ಮೆಟೀರಿಯಲ್ಸ್ ನ ಬರುತ್ತೆ ಅಂತಂದ್ರೆ these ನಾನ್ ಲಿವಿಂಗ್ ಮೆಟೀರಿಯಲ್ಸ್ having a vital force. ಓಕೆ, what you call them is ಒಂದು ಶಕ್ತಿ ಇದೆ, ಆಕ್ಟಿವ್ ಪ್ರಿನ್ಸಿಪಲ್ ಇದೆ, ಲೈಫ್ ನ ಪ್ರಿನ್ಸಿಪಲ್ ಇದೆ, what you call them is a white active force of generating ಲೈಫ್ ಜನರೇಟ್ ಮಾಡುವಂತ ಶಕ್ತಿ ಇದೆ ಯಾವುಗಳಲ್ಲಿ? ನಾನ್ ಲಿವಿಂಗ್ ಮೆಟೀರಿಯಲ್ಸ್ ಅಲ್ಲಿ. ಆ ನಾನ್ ಲಿವಿಂಗ್ ಮೆಟೀರಿಯಲ್ಸ್ ಅದಂತೆ ಏರ್ ಅಲ್ಲಿ ಆಗಿರ್ಬೋದು, ವಾಟರ್ ಅಲ್ಲಿ ಆಗಿರ್ಬೋದು, what you call them is ಅರ್ತ್ ಭೂಮಿ ಮೇಲೆ ಮಣ್ಣು, ಇವೆಲ್ಲದರಲ್ಲಿ ಒಂದು ಮೆಟೀರಿಯಲ್ ಅಂದ ಒಂದು ಆಕ್ಟಿವ್ ಪ್ರಿನ್ಸಿಪಲ್ ಇದೆ, ಲೈಫ್ ಜನರೇಟ್ ಮಾಡುವಂತ ಶಕ್ತಿ ಇದೆ. ಅದರಿಂದ ಏನತ್ತೆ ಬಟ್ ವಿಚ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ದಿ ಲೈಫ್ಲೆಸ್ ಮೆಟೀರಿಯಲ್ ಇಂಟು ಲೈಫ್. ಯಾವ ಲೈಫ್ ಇಲ್ಲದ ವಸ್ತುಗಳಿಂದ ಲೈಫ್ ಸೃಷ್ಟಿ ಆಗುತ್ತೆ ಅನ್ನೋದನ್ನ ಹೇಳುವಂತ ಅಂದ್ರೆ ವಿತೌಟ್ ನಿರ್ಜೀವ ವಸ್ತು, ಬಯೋ ಜೀವಿ ಇಲ್ಲದ ವಸ್ತುಗಳಿಂದ ಜೆನಿಸಿಸ್ ಆಗುತ್ತೆ ಅಂತ ಹೇಳ್ತಾರೆ. ದಿಸ್ ವಾಸ್ ವಾಟ್ ಯು ಕಾಲ್, ಅದಕ್ಕೆ ನಾವು ದಿಸ್ ವಾಸ್ ಇದರಿಂದ ನಾವು ಯು ಕ್ಯಾನ್ ಸಪೋರ್ಟ್ ಆಫ್ ದಿಸ್ ಥಿಯರಿ ಏನ್ ಹೇಳ್ತಂದ್ರೆ, ಫಾರ್ ಎಕ್ಸಾಂಪಲ್ ದೇ ಬಿಲೀವ್ ದಟ್ ದಿ ಸ್ನೇಲ್ಸ್, ಬಸವನಹುಳು ಆಗಿರ್ಬೋದು, ಫ್ರಾಕ್ಸ್ ಆಗಿರ್ಬೋದು, ಈ ಫಿಶ್ಗಳು ಏನಾದಾವಲ್ಲ ದೀಸ್ ಆರ್ ದೇ ಆರ್ ಅರೋಸ್ ಸ್ಪಾಂಟೇನಿಯಸ್ಲಿ ಫ್ರಮ್ ದಿ ಮಡ್. ಈ ಮಡ್ ಅಲ್ಲಿ ಕೆಸರಲ್ಲಿ ನೋಡಿದ ಮಡ್ಡಲ್ಲಿ ಈ ನಮಗೆ ಫಿಶ್ಗಳು ಎದ್ದಾಳುವಂಥದ್ದು, ಕಪ್ಪೆಗಳು ಮಳೆ ಬಂದಾಗ ಕಪ್ಪೆಗಳು ಎದ್ದಾಳು ಬರ್ತವೆ, ಸ್ನೇಲ್ಸ್ ಮಳೆ ಬಂದಾಟಿಗೆ ನಾವು ಮಣ್ಣಲ್ಲಿ ಕಾಣುತ್ತೆ. ಅಂದ್ರೆ ಆ ಮಣ್ಣಿಂದಲೇ ಹುಟ್ಟಿದವೆ ಅನ್ನೋದು. ದಿಸ್ ವಾಸ್ ಕಾನ್ಸೆಪ್ಟ್. ದೇ ಡು ನಾಟ್ ದೇ ಅಬ್ಸರ್ವ್ ದಟ್ ಒಂದೇ ಸರಿ ಮಳೆ ಬಂತು ಕೆಸರ ಕಪ್ಪೆಗಳೆಲ್ಲ ಬಂದ್ಬಿಟ್ಟು ಮಣ್ಣಲ್ಲಿ ಅನ್ನೋಂಥ ಕಾನ್ಸೆಪ್ಟ್. ದಿಸ್ ಇಸ್ ಕಾಲ್ಡ್ ಆಕ್ಟಿವ್ ಪ್ರಿನ್ಸಿಪಲ್ ಇದೆ ಆ ನಿರ್ಜೀವ ವಸ್ತುಗಳಲ್ಲಿ ಲೈಫ್ ಕೊಡುವಂಥದ್ದು ಅಂತ. ಆದರೆ ದಿಸ್ ವಾಸ್ ಥಿಯರಿ ವಾಸ್ ದಿಸ್ ಫುಡ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಸೈಂಟಿಫಿಕ್ ಎವಿಡೆನ್ಸ್. ಮಣ್ಣಿಂದ ಜೀವಿ ಹುಟ್ಟುತ್ತೆ ಅನ್ನೋದು ನಾಟ್ ಹ್ಯಾವಿಂಗ್ ಸೈಂಟಿಫಿಕ್ ಎವಿಡೆನ್ಸ್. ದಿಸ್ ಥಿಯರಿ ವಾಸ್ ಡಿಸ್ಕವರ್ಡ್ ಬೈ ದಿ ಡಿಸ್ಕಾರ್ಡ್ ತೆಗೆದು ಹಾಕಿದ್ರು ಫ್ರಾನ್ಸಿಸ್ಕೋ ರೆಡಿ ಅಂಡ್ what you call them is a Spelagini. And also
Louis Pasteur was a scientist who has conducted one of the experiment called the swan neck experiment. Conducted a swan neck experiment and discovered this theory of what is called abiogenesis. Abiogenesis was discovered by conducting one of the experiment called swan neck experiment. Swan anta neck bandiruvanತ flask ಅಂತ ತಗೊಂಡು and you can sterilize that flask and you put before you put the what called this meat here, some meat na illittane and you sterilize that and you plug this and without any what called tight connection is made without any entry of air to this neck. And so there is one was this was plugged like this. One is kept open like this, and where they also kept the meat, but we can see the formation of maggots. Here one formation of maggots, formation adu. How any which is kept, which is neck of that flask is open and mouth of this flask is kept open. There is a formation of these maggots, but this on the meat. But there will not, you cannot see the, he is not observed that. He observed that the maggots only, you observe that the maggot found only in the swan neck flask which is kept open with the mouth. And otherwise closed do not have any maggots. It suggests that the life cannot come from the meat. It's a non-living material. And the life originated from the what called as due to the entry of some of the what called flies which can keep the lay the egg and that can changes into larvae and in ಈ ತರ ಫಾರ್ಮೇಷನ್ ಇದೆ. ಅದು ಏನೋ ಒಂದು ವಸ್ತು ಒಳಗಡೆ ಹೋಗಿ ಪ್ರಾಣಿ ಹೋಗಿ ಇಲ್ಲಿ ಮೊಟ್ಟೆ ಇಟ್ಟಿಂದ ಬಂದೆ ಹೊರತು there is no simply cannot say ಈ ಮೀಟ್ ಇಂದ ಜೀವಿಗಳು ಬರುತ್ತೆ, cannot say ಇಲ್ಲ ಲೈಫ್ origin from the meat ಅಂತ ಹೇಳಕ್ಕಾಗಲ್ಲ ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮುಖಾಂತರ ತೋರಿಸಿ ಡಿಸ್ಕವರ್ಡ್ ದಿ ಥಿಯರಿ ಆಫ್ abiogenesis. Here next what called them is next theory was came that called them is that called theory of biogenesis. ಯಾರು ಡಿಸ್ಕವರ್ಡ್ ಮಾಡಿದ್ರು? ಫ್ರಾನ್ಸಿಸ್ ರೆಡಿ, ಸೆಲಾಚಿನಿ ಅವರೇ ಇನ್ನೊಂದು ಥಿಯರಿ ಹೇಳ್ತಾರೆ. called abiogenesis ಡಿಸ್ಕವರ್ಡ್ ಮಾಡಿದಂತ ಸೈಂಟಿಸ್ಟ್ಗಳು they put forward one theory that called theory of biogenesis. ಏನದು? the theory of biogenesis. theory of biogenesis. Theory of biogenesis ಏನು ಹೇಳುತ್ತೆ? What is the theory going to say about bio? This was put forward by Spelacini, Francisco Redi and Louis Pasteur put forward the biogenesis theory. This theory ಏನು ಹೇಳುತ್ತೆ? life arises from the free existing life. Life ಏನದೆ? originate from the free existing life by reproduction. ಏನು ಹೇಳುತ್ತೆ? life originates from free existing life originates from free existing life by what you call it as a reproduction. By reproduction. And then without the existence of life there is another life will not come. ಅಂದ್ರೆ ಒಂದು ಲೈಫ್ ಹುಟ್ಟಬೇಕಂದ್ರೆ ಇನ್ನೊಂದು ಲೈಫ್ ಇರಬೇಕು ಅನ್ನೋದು ಲೈಫ್ ಆರಿಜಿನೇಟ್ ಫ್ರಮ್ ದಿ ಆಲ್ರೆಡಿ ಇರುವಂತ ಜೀವಿಗಳಿಂದಲೇ ಜೀವಿಗಳು ಸೃಷ್ಟಿ ಆಗುತ್ತೆ ಮತ್ತು ಅದರ್ವೈಸ್ ನಾಟ್ ಬಿ ಪಾಸಿಬಲ್. ನಿರ್ಜೀವ ವಸ್ತುಗಳ ಜೀವಿಗಳು ಸೃಷ್ಟಿ ಆಗೋದಿಲ್ಲ. ಅದಕ್ಕೆ ಲೈಫ್ ಆರಿಜಿನೇಟ್ ಫ್ರಮ್ ದಿ ಫ್ರೀ ಎಕ್ಸಿಸ್ಟಿಂಗ್ ಲೈಫ್ ಬೈ ರೀಪ್ರೊಡಕ್ಷನ್. ಹಿಂಗಿಂದ ಬೈ ರೀಪ್ರೊಡಕ್ಷನ್ ಮುಖಾಂತರ ಆಗುತ್ತೆ ಅಂತ ಗಮನಿಸಿ. ಲೈಫ್ ಆರಿಜಿನೇಟ್ ಫ್ರಮ್ pre-existing life ಅಂದ್ರೆ life begets from life. Life begets life. Life ಇಂದ life ಬರುತ್ತೆ ಅನ್ನೋದು. But this theory does not what you call them is explain how the first life was created. How the first life came into existence. First life ಈಗ ಒಂದು ಜೀವಿ ಬರುತ್ತೆ. ಓಕೆ, ಫಸ್ಟ್ ಲೈಫ್ ಹೆಂಗೆ ಹುಟ್ಟಿರ್ಬೋದು ಅನ್ನೋದನ್ನ this theory does not explain that. So this also cannot be accepted. Next theory was proposed that called this called theory of what you call cosmozoa or panspermia. What is that theory? Theory of cosmozoa. Theory of cosmozoa. ಅದು called panspermia. Theory of cosmozoa was called panspermia. So this was theory was proposed by Richard Ritter
we call them in the year 18, what do you call them as a 65. In the year 1865, there is another one theory was established that called them the theory of cosmos or the panspermia. Here, what do you call them is they believe that the life on the earth come from the distant planet. ಒಂದು ಬೇರೆ ದೂರದಲ್ಲಿರುವಂತಹ ಒಂದು ಪ್ಲಾನೆಟ್ ಇಂದ ಲೈಫ್ ಬಂದಿದೆ. ಲೈಫ್ ಆರಿಜಿನೇಟ್ ಫ್ರಮ್ ದಿ ಡಿಸ್ಟೆಂಟ್ ಪ್ಲಾನೆಟ್ ಇನ್ ದಿ ಫಾರ್ಮ್ ಆಫ್ ವಾಟ್ ಯು ಕಾಲ್ ದೆಮ್ ಇಸ್ ಯಾವ ರೀತಿಯಲ್ಲಿ ಬಂದಿದೆ? ಇನ್ ದಿ ಫಾರ್ಮ್ ಆಫ್ ಅ ಲೈಫ್ ಸ್ಪೋರ್ಸ್. ಅಲ್ಲಿಂದ ಕೆಲವು ಸ್ಪೋರ್ಸ್ಗಳು ಬಂದವೆ. ಅದು ವಾಟ್ ಯು ಕಾಲ್ ಮೈಕ್ರೋ ಆರ್ಗಾನಿಸಮ್ಸ್ ಬಂದಿದ್ದಾವೆ ಫ್ರಮ್ ದಿ ಡಿಸ್ಟೆಂಟ್ ಪ್ಲಾನೆಟ್ ಟು ದಿಸ್ ಪ್ಲಾನೆಟ್. ಅರ್ತ್ ಬಂದಿದೆ, ಬೇರೆ ಡಿಸ್ಟೆಂಟ್ ಪ್ಲಾನೆಟ್ ದೂರದಲ್ಲಿರುವಂತಹ ಪ್ಲಾನೆಟ್ ಇಂದ ಇಲ್ಲಿ ಬಂದಿದೆ ಅನ್ನೋದು. ಅಂಡ್ ಇಟ್ಸ್ ಕಾಲ್ಡ್ ದಟ್ ಇಸ್ ಕಾಲ್ಡ್ ಏನು ಇನ್ ದಿ ಫಾರ್ಮ್ ಆಫ್ ಯಾವ ರೂಪದಲ್ಲಿ ಬಂದಿದೆ? ಲೈಫ್ ಸ್ಪೋರ್ಸ್ ರೂಪದಲ್ಲಿ ಬಂದಿದೆ. ಅಥವಾ ವಾಟ್ ಯು ಕಾಲ್ ಮೈಕ್ರೋಆರ್ಗಾನಿಸಮ್ ರೂಪದಲ್ಲಿ ಬಂದಿದೆ. ದಟ್ ಇಸ್ ವಾಟ್ ಯು ಕಾಲ್ ಕಾಸ್ಮಾ ಝೋವಾ. ಅದಕ್ಕೆ ನಾವು ಕಾಸ್ಮಾ ಝೋವಾ ಅಂತ ಕರೆದ. ಅವ್ರ ಲೈಫ್ ಏನ್ ಬಂದಿದ್ದಿಲ್ಲ ಅದ ಸ್ಪೋರು ಅಥವಾ ಮೈಕ್ರೋಆರ್ಗಾನಿಸಮ್ ಏನ್ ಬಂದಿದ್ದಿಲ್ಲ ಅದನ್ನ ನಾವು ಕಾಸ್ಮಾ ಝೋವಾ ಅಂತ ಕರೆದ. ಕಾಸ್ಮಾ ಮೀನ್ಸ್ ದೂರ ಇರುವಂತ ಬೇರೆ ಕಡೆ, ಇದು ಬೇರೆಯಿಂದ ಬಂದಿರುವಂತ ಕಾಸ್ಮಾಝೋವಾ ಅಥವಾ ಪ್ಯಾನ್ಸ್ಪರ್ಮಿಯಾ ಅಂತ. ಆ ಪ್ಯಾನ್ಸ್ಪರ್ಮಿಯಾ ಬಂದು ವಿಚ್ ಆರ್ ಪ್ರಿಸರ್ವ್ಡ್ ಲೈಫ್ ಏನ್ ಬಂತಲ್ಲ ಸ್ಪೋರು ವಿಚ್ ಇಸ್ ಪ್ರಿಸರ್ವ್ಡ್ ಇನ್ ವಾಟ್ ಯು ಕಾಲ್ ದೆಮ್ ಇಸ್ ಎ ಮೀಟಿಯೋರೈಟ್ಸ್. ಏನಾಯ್ತದು ವಿತ್ ಇನ್ ದಿ ಮೀಟಿಯೋರೈಟ್ಸ್ ಪ್ರಿಸರ್ವ್ ಈವನ್ಲಿ ಬಾಡಿ, ಭೂಮಿ ಸುತ್ತುವಂತ ಕೆಲವು ಎವನ್ಲಿ ಬಾಡಿ ಆಕಾಶದಲ್ಲಿರುವಂತಹ ಕಾಯಗಳಲ್ಲಿ ವಾಟ್ ಯು ಕಾಲ್ ದೆಮ್ ಇಸ್ ಆ ಒಂದು ಮೀಟಿಯೋರೈಟ್ಸ್ ಅಲ್ಲಿ ಇದು ಪ್ರಿಸರ್ವ್ ಆಗಿತ್ತು. ಆ ಮೀಟಿಯೋರೈಟ್ಸ್ ವೆನ್ ಇಟ್ ಸ್ಟ್ರಕ್ ದಿ ಅರ್ತ್ ನ ಯಾವಾಗ ಸ್ಟ್ರಕ್ ಮಾಡ್ತೋ ಇಟ್ ರಿಲೀಸಸ್ ದೀಸ್ ಸ್ಪೋರ್ಸ್ ಇನ್ ಟು ದಿ ಅರ್ತ್ ಅಂಡ್ ದೀಸ್ ಸ್ಪೋರ್ಸ್ ದೇ ಗೋಯಿಂಗ್ ಟು ಡೆವಲಪ್ ಆಗಿ ಎವಾಲ್ವ್ ಆಗಿ ಅಂಡ್ ಪ್ರೊಡ್ಯೂಸ್ ಡಿಫ್ರೆಂಟ್ ಸ್ಪೀಸೀಸ್ ವಾಟ್ ಯು ಪ್ರೆಸೆಂಟ್ ಟುಡೇ. ಈಗಿರುವಂತ ಪ್ರೆಸೆಂಟ್ ಇರುವಂತಹ ಈ ಒಂದು ಡಿಫ್ರೆಂಟ್ ಪ್ರಭೇದಗಳು ಈ ಒಂದು ಮೀಟಿಯೋರೈಟ್ಸ್ ಅಲ್ಲಿ ಬಂದಂತ ಕಾಸ್ಮಾಝೋವಾ ಲೈಫ್ ಸ್ಪೋರ್ಸ್ ಏನ್ ಬಂತು ಅಲ್ಲ, ಅದು ಮೈಕ್ರೋಆರ್ಗಾನಿಸಮ್ಸ್ ಏನು ಪ್ರಿಸರ್ವ್ ಆಗಿ ಮೀಟಿಯೋರೈಟ್ಸ್ ಬಂದು ನಮ್ಮ ಭೂಮಿಗೆ ಅಪ್ಪಳಿಸಿದಾಗ ಅವು ರಿಲೀಸ್ ಆಗಿ ದೇ ಎವಾಲ್ವ್ ಆಗಿ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಆರ್ ಫಾರ್ಮ್ಡ್ ಅನ್ನೋದು ಎವಾಲ್ವ್ ಆಗುವಂಥದ್ದು. ಕಾಸ್ಮಾಝೋವಾ ಅಥವಾ ಪ್ಯಾನ್ಸ್ಪರ್ಮಿಯಾ. Next, let me pass on to another one theory that comes in. This was also not have any proofs for the preservation of present of the meteorites or whatever. And next was theory of chemical evolution. This was the accepted theory. The theory of chemical evolution. Chemical evolution theory. ಈ ಥಿಯರಿನ ನಾವು ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಇಟ್ಕೊಳ್ತೀನಿ. ದಿಸ್ ವಾಸ್ ಥಿಯರಿ ಏನು ಹೇಳ್ತಂದ್ರೆ ಮೋಸ್ಟ್ಲಿ ಅಕ್ಸೆಪ್ಟೆಡ್ ಥಿಯರಿ ಅಂತ ನೆನಪಿಟ್ಕೋಬೇಕು. ಕೆಮಿಕಲ್ ಥಿಯರಿ ವಿಚ್ ಸ್ಟೇಟ್ ದಟ್ ಲೈಫ್ ಆರಿಜಿನೇಟ್ ಫ್ರಮ್ ಕೆಮಿಕಲ್ಸ್. ಕೆಮಿಕಲ್ಸ್ ಇಂದ ಬರ್ತವೆ ಥ್ರೂ ಗ್ರಾಜುಯಲ್ ಪ್ರೋಗ್ರೆಸಿವ್ ಚೇಂಜಸ್. ಆ ಕೆಮಿಕಲ್ಸ್ ಗ್ರಾಜುಯಲ್ ಆಗಿ ಚೇಂಜಸ್ ಆಗ್ತಾ ಬಂದವೆ. ಲೈಫ್ ಆರಿಜಿನೇಟ್ ಫ್ರಮ್ ದಿ ಕೆಮಿಕಲ್ಸ್. ಜೀವಿ ಹೆಂಗ್ ಬಂತು ಅಂದ್ರೆ ಕೆಮಿಕಲ್ಸ್ ಇಂದ ಬಂತು. ಥ್ರೂ ದಿ ಗ್ರಾಜುಯಲ್ ಚೇಂಜಸ್ ಆಯಿತು ಅನ್ನೋಂಥದ್ದು ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ಕೆಲವು ಕೆಮಿಕಲ್ಸ್ಗಳು ಬದಲಾವಣೆ ಆಗಿ ಬೇರೆ ಬೇರೆ ರೂಪಕ್ಕೆ ತಂದು ಚೇಂಜ್ ಆಗ್ತಾ ಅವು ಒಂದು ಜೀವಿಗಳು ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಹೇಳೋದು. ದಿಸ್ ವಾಸ್ ದಿ ಥಿಯರಿ ವಾಸ್ ಪುಟ್ ಫಾರ್ ಬೈ ದಿ ಟೂ ಸೈಂಟಿಸ್ಟ್ ವರ್ಕರ್ಸ್ ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡಿ ದೇ ಪುಟ್ ಫಾರ್ವರ್ಡ್ this theory and that's called them is one of the Russian biochemists called them is Alexander Oparin, who proposed this chemical theory. Alexander Oparin ಅನ್ನುವಂತ ಒಬ್ಬರು Oparin theory ಅಂತ called Alexander Oparin and also he published it under the book called them is Origin of Life. ಈ ಒಂದು ಕೆಮಿಕಲ್ ಎವಲ್ಯೂಷನ್ ಥಿಯರಿನ ಈ ಒಂದು ಪಬ್ಲಿಷ್ ಮಾಡಿದ ಒಂದು ಬುಕ್ ಅಲ್ಲಿ ಆರಿಜಿನ್ ಆಫ್ ಲೈಫ್. ಆ ಬುಕ್ ಹೆಸರು ಆರಿಜಿನ್ ಆಫ್ ಲೈಫ್ ಅಲ್ಲಿ ಈ ಒಂದು ಕೆಮಿಕಲ್ ಎವಲ್ಯೂಷನ್ ಥಿಯರಿಯನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂಡ್ ಅದನ್ನು ಸ್ಕಾಟಿಸ್ಟ್ ಆಗಿರುವಂತ ಒಂದು ಸೈಕಾಲಜಿಸ್ಟ್ ಕಳೆದ ಹ್ಯಾಲ್ಡೇನ್, ಜೆ.ಬಿ. ಹ್ಯಾಲ್ಡೇನ್. ಇವರಿಬ್ಬರು ಸೈಂಟಿಸ್ಟ್ಗಳು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿ ದೇ ಪುಟ್ ಫಾರ್ವರ್ಡ್ ದಿಸ್ ಥಿಯರಿ ಕಾಲ್ಡ್ ದಟ್ ಇಸ್ ಕೆಮಿಕಲ್ ಎವಲ್ಯೂಷನ್. Here, the theory suggests that the life originating from the what you call them is the inorganic substance. Life originates from the inorganic substance which gradually changes into organic. Inorganic compounds ಏನಾಗ್ತವೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿ ಕಾರ್ಬನ್ ಕಾಂಪೌಂಡ್ಸ್ ಆಗಿ ಚೇಂಜಸ್ ಆಗ್ತವೆ.
ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಗ್ರಾಜುಯಲಿ ಚೇಂಜ್ ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿ ಜೀವಿಗಳಾಗ್ತವೆ ವಿಚ್ ಟ್ರಾನ್ಸ್ಫಾರ್ಮ್ ಇಂಟು ಕೊಲಾಯ್ಡಲ್ ಸಬ್ಸ್ಟೆನ್ಸ್ ಆಗಿ ಚೇಂಜಸ್ ಆಗ್ತವೆ, ಕೊಲಾಯ್ಡಲ್ ಸಿಸ್ಟಮ್ಸ್ ಆಗ್ತವೆ to produce what you call them is a first form of life. First form of life ಈ inorganic ಇಂದ ಆರ್ಗ್ಯಾನಿಕ್ ಅನಾರ್ಗ್ಯಾನಿಕ್ ಇರೋಂಥವು ಏನಂದ್ರೆ ಅವು ಟ್ರಾನ್ಸ್ಫರ್ ಆಗ್ತವೆ. ಎಂಥ ವಸ್ತುಗಳು ಅಂದರೆ ಕೊಲಾಯ್ಡಲ್ ಫಾರಮ್ ರೂಪಕ್ಕೆ ಬರ್ತವೆ. ಆ ಒಂದು ಕೊಲಾಯ್ಡಲ್ ಫಾರಮ್ ಇಂದ ಫಸ್ಟ್ ಫಾರಮ್ ಆಫ್ ಲೈಫು ಆರಿಜಿನ್ ಸೈಜ್ ಆಫ್ ದಿ ಪಾರ್ಟಿಕಲ್ಸ್ ಮೇಲೆ ಕೊಲಾಯ್ಡ್ಸ್ ಹೇಳ್ತಾರೆ. ಆ ಕೊಲಾಯ್ಡಲ್ ರೂಪಕ್ಕೆ ತಂದು ಆ ಒಂದು ಲೈಫ್ ಫಾರ್ಮೇಷನ್ ಆಗುತ್ತೆ ಅಂತ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಥಿಯರಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ವಿ ಶುಡ್ ಎಸೆನ್ಷಿಯಲ್ ಟು ನೋ ದಿ ವಾಟ್ ಯು ಕಾಲ್ ದೆಮ್ ಇಸ್ ಎ origin of earth and how the pre-biotic atmosphere ಹೆಂಗಿತ್ತು ಅಂದರೆ ಫಸ್ಟ್ ಜೀವಿ ಏನು ಹುಟ್ಟದ ಇದ್ದಾಗ ಅದರ ಅಟ್ಮಾಸ್ಫಿಯರ್ ಕಂಡೀಷನ್ ಹೆಂಗಿತ್ತು, ಯಾವ ಕಂಡೀಷನ್ಸ್ ಜೀವಿಗಳು ಹೆಂಗೆ ಹುಟ್ಟುತ್ತವೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಆಗ ಮೋಸ್ಟ್ ಅಕ್ಸೆಪ್ಟೆಡ್ ಥಿಯರಿ ಇಸ್ ದಿ ಬಿಗ್ ಬ್ಯಾಂಗ್ ಥಿಯರಿ, ನೆಬುಲಾರ್ ಥಿಯರಿ. ಅದೇ ಎಕ್ಸ್ಪ್ಲೇನ್ ಮಾಡುತ್ತೆ ಹೆಂಗೆ ಹೊಡಿಕೊಳ್ಳಿ ಬಿಗ್ ಬ್ಯಾಂಗ್ ಆಗಿ ಅರ್ತ್ ಪ್ಲಾನೆಟ್ಸ್ ಕ್ರಿಯೇಟ್, ಅದು ಪ್ಲಾನೆಟ್ ಕ್ರಿಯೇಟ್ ಆದಾಗ ಅರ್ತ್ ಹೆಂಗಿತ್ತು, ಫಸ್ಟು ಆ ಅಟ್ಮಾಸ್ಫಿಯರ್ ಹೆಂಗಿತ್ತು ಅಂತ ಬಿಗ್ ಬ್ಯಾಂಗ್ ಥಿಯರಿ ಹೇಳುತ್ತೆ. ಆವಾಗ ಆ ಒಂದು ಅರ್ತ್ ಹುಟ್ಟಿದಾಗ ಅಲ್ಲಿ ಯಾವ ಥರ ಪರಿಸರ ಚೇಂಜಸ್ ಆಗ್ತಾ ಆಗ್ತಾ ಇಟ್ಸ್ ಕಂಜಿನಿಯಲ್ ಫಾರ್ ದಿ ವರ್ಟಿಕಲ್ ಕೆಮಿಕಲ್ ಎವಲ್ಯೂಷನ್ ಆಗಲಿಕ್ಕೆ ಚೇಂಜಸ್ ಆಯಿತು ಅನ್ನೋದನ್ನ ಇದನ್ನು ಬಿಗ್ ಬ್ಯಾಂಗ್ ಅಥವಾ ನೆಬುಲಾರ್ ಥಿಯರಿ ನಾನು ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಿ ನೆಕ್ಸ್ಟ್ ಕ್ಲಾಸ್ ರಿಗಾರ್ಡಿಂಗ್ ದಿ ಹೌ ದಿ ಕೆಮಿಕಲ್ ಎವಲ್ಯೂಷನ್ ಗೋಯಿಂಗ್ ಟು ಟೇಕ್ ಪ್ಲೇಸ್. Okay, this is I'm going to complete the concept for this evolution of different theories of the origin of life on the earth.